ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ. ನಾನು ಇವತ್ತಿನ ವಿಡಿಯೋದಲ್ಲಿ ಈಸಿಯಾಗಿ ಟೇಸ್ಟಿಯಾಗಿರುವಂಥ ಒಂದು ರೆಸಿಪಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಸೋರೆಕಾಯಿ ಇತ್ತು ಮನೇಲಿ ಅಂತೇಳಿ ಇಲ್ಲಿ ಯೂಸ್ ಮಾಡಿಕೊಂಡು ನಾನು ಸ್ವೀಟ್ ಮಾಡ್ತಾಯಿದ್ದೀನಿ. ನೋಡಿ, ಸೋರೆಕಾಯಿನ ನಾನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಇದು ದೊಡ್ಡದಾಗಿತ್ತು, ಹಾಗಾಗಿ ನಾನು ಇದರಲ್ಲಿ ಅರ್ಧ ತೊಗೊಂಡಿದ್ದೀನಿ. ಅರ್ಧನ ಸೋರೆಕಾಯಿ ರೈಸ್ ಮಾಡೋಕ್ಕೆ ಯೂಸ್ ಮಾಡ್ಕೊಂಡಿದ್ದೀನಿ. ಇನ್ನು ಅರ್ಧನ ನಾನು ಸ್ವೀಟ್ಗೆ ಯೂಸ್ ಮಾಡೋಣ ಅಂತೇಳಿ ಇಟ್ಕೊಂಡಿದ್ದೀನಿ. ಇದನ್ನೆಲ್ಲ ತೊಳೆದಿಟ್ಕೊಂಡು ಇದರ ಸಿಪ್ಪೆನ ಫಸ್ಟ್ ತೆಗಿಬೇಕಲ್ಲ, ಹಾಗಾಗಿ ನಾನು ಈ ಸಿಪ್ಪೆನೆಲ್ಲ ನಾನು ತೆಗೆದಿಟ್ಕೋತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ತೆಗೆದಿಟ್ಕೊಳ್ಳಿ. ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಅಲ್ವಾ? ಅದು ಸಿಪ್ಪೆನೆಲ್ಲ ತೆಗೆದ್ಮೇಲೆ ಇವಾಗ ಇದನ್ನು ನಾವು ತುರ್ಕೋಬೇಕು. ತುರಿವಾಗ ಗ್ರಿಪ್ ಸಿಗಲ್ಲ ಅಂತೇಳಿ ನಾನು ಚಿಕ್ಕದಾಗೇನು ಕಟ್ ಮಾಡ್ಕೊಳಕ್ಕೆ ಹೋಗ್ತಾಯಿಲ್ಲ. ಈ ಉಂಡೆ ಸಮೇತನೇ ನಾನು ತುರ್ಕೋತಾ ಇದ್ದೀನಿ. ತುರ್ಕೊಳ್ಳುವಾಗ ದಪ್ಪದು ಹೋಲ್ ಇರುತ್ತಲ್ಲ, ಆ ಕಡೆ ತುರ್ಕೊಳಕ್ಕೆ ಹೋಗ್ಬಿಡಿ. ಅದು ರೈಸ್ ಮಾಡೋಕ್ಕೆ ಯೂಸ್ ಮಾಡೋಕ್ಕೆ ಸರಿಯಾಗಿರುತ್ತೆ. ನಾನಿಲ್ಲಿ ಸ್ವೀಟ್ಗೆ ನಾನು ಮೀಡಿಯಮ್ ಸೈಜಲ್ಲಿ ಹೋಲ್ ಇರುತ್ತಲ್ಲ ಅದರಲ್ಲಿ ತುರ್ಕೋತಾ ಇದ್ದೀನಿ. ತುಂಬ ತೀರ ಸಣ್ಣದ್ರಲ್ಲೂ ಯೂಸ್ ಮಾಡ್ತಾಯಿಲ್ಲ. ನೋಡಿ, ನಾನೀಗ ಮೀಡಿಯಮ್ ಹೋಲಲ್ಲಿ ತುರಿದು ಇಟ್ಕೊಂಡಿದ್ದೀನಿ. ನೋಡಿ, ಕಟ್ ಮಾಡಿಕೊಂಡ್ರೆ ಇಷ್ಟು ನೀಟಾಗಿ ತುರಿಯೋಕ್ಕಾಗಲ್ಲ, ಗ್ರಿಪ್ ಸಿಗಲ್ಲ. ಹಾಗಾಗಿ ನೋಡಿ, ಈ ಥರ ನಾನು ಕಟ್ ಮಾಡದೆ ತುರ್ಕೊಂಡೆ. ಇವಾಗ ನೋಡಿ, ಅದು ತಿರುಳು ಉಳಿದಿದೆ, ಇದನ್ನು ತೆಗೆದು ಆಚೆಗೆ ಹಾಕ್ಕೊಳ್ಳಿ. ನನಗೆ ಈಗ ತುರಿದಿದ್ದು ಇಷ್ಟು ಸಿಕ್ತು. ಇದನ್ನು ಇವಾಗ ನಾನು ಯೂಸ್ ಮಾಡಿಕೊಂಡು ಸ್ವೀಟ್ ಮಾಡೋಣ. ಅದು ಹೇಗೆ ಮಾಡೋದು ಬನ್ನಿ ನೋಡೋಣ. ನಾನು ಫಸ್ಟು ಒಂದು ತಳ ಗಟ್ಟಿಗಿರೋ ಪಾತ್ರೆ ತೊಗೊಳ್ಳಿ, ಚೆನ್ನಾಗಿರುತ್ತೆ. ಆ ಪಾತ್ರೆ ಇಟ್ಟು ನಾನು ಅದಕ್ಕೆ ಒಂದು 4-5 ಸ್ಪೂನು ತುಪ್ಪ ಹಾಕೋತಾ ಇದ್ದೀನಿ. ತುಪ್ಪನ ಕಾದ ನಂತರ ನಾನಿಲ್ಲಿ ಇದಕ್ಕೆ ಡ್ರೈ ಫ್ರೂಟ್ಸ್ಗಳನ್ನ ಹಾಕೋತಾ ಇದ್ದೀನಿ. ನಾನಿಲ್ಲೆಲ್ಲ ನೋಡಿ ಇಲ್ಲಿ ಜೋಡಿಸಿ ಇಟ್ಕೊಂಡಿದ್ದೀನಿ ಡ್ರೈ ಫ್ರೂಟ್ಸ್ಗಳು. ಬೇಬಿ ಗೋಡಂಬಿ ಮತ್ತು ಬಾದಾಮಿ ಮತ್ತು ಸೌತೆಕಾಯಿ ಬೀಜ, ಕುಂಬಳಕಾಯಿ ಬೀಜ, ಕಲ್ಲಂಗಡಿ ಹಣ್ಣು ಬೀಜನ ಇಟ್ಕೊಂಡು ಹುರ್ಕೋತಾ ಇದ್ದೀನಿ. ತುಪ್ಪದ ಜೊತೆ ಹಾಕ್ಕೊಂಡು ಇದನ್ನು ಸ್ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೊಳ್ಳಿ. ನಾನು ಇದನ್ನು ಲಾಸ್ಟಲ್ಲಿ ಕೂಡ ತೆಗೆದಿಟ್ಕೊಂಡು ಹಾಕ್ಬೋದು. ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ತಾಯಿದ್ದೀನಿ, ತೆಗ್ದೇನು ಇಟ್ಕೊಳ್ಳೋಕೆ ಹೋಗಿಲ್ಲ. ನೀವು ಅಷ್ಟೇ, ನಿಮಗೆ ಬೇಕಂದರೆ ಅದು ಕ್ರಿಸ್ಪಿಯಾಗೆಲ್ಲ ಸಿಗುತ್ತೆ ಅನ್ನಿಸೋದಾದರೆ ನೀವು ಫಸ್ಟ್ ತೆಗೆದಿಟ್ಕೊಂಡು ಆಮೇಲೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನೀಗ ನೋಡಿ ಸೋರೆಕಾಯಿ ಹಾಕ್ಕೊಂಡು ಈ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ತುಪ್ಪದಲ್ಲೇ ಫ್ರೈ ಮಾಡ್ಕೊಂಡ ನಂತರ ನಾನಿಲ್ಲಿ 1 ಗ್ಲಾಸಷ್ಟು ಹಾಲನ್ನ ಹಾಕ್ಕೋತಾ ಇದ್ದೀನಿ. ಹಾಲು ಆ ಸೋರೆಕಾಯಿ ಎಲ್ಲ ಇರುತ್ತಲ್ಲ, ಎಷ್ಟು ಕ್ವಾಂಟಿಟಿ ಇರುತ್ತೆ ಅದು ಮುಳುಗೋಷ್ಟಿದ್ರೆ ಸಾಕು. ನಾನು ನೋಡಿ ಇಲ್ಲಿ ಈ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ನಾವು ತುಪ್ಪದ್ರಲ್ಲೂ ಅರ್ಧ ಹುರಿದಿರ್ತೀವಲ್ವ, ಆಗಲೂ ಸ್ವಲ್ಪ ಸಾಫ್ಟಾಗಿರುತ್ತೆ. ಈಗ ಹಾಲು ಜೊತೆನೂ ಕೂಡ ಬೆಂದಾಗ ಚೆನ್ನಾಗಿ ಬೆಂದಿರುತ್ತೆ. ಅದು ಅರ್ಧ ಬೆಂದಿದೆ ಅನ್ನೋ ಟೈಮಲ್ಲಿ ನಾನಿಲ್ಲಿ ಸಕ್ಕರೆ ಬದಲಿಗೆ ಬೆಲ್ಲದ ಪೌಡ್ರನ್ನ ಯೂಸ್ ಮಾಡ್ಕೋತಾ ಇದ್ದೀನಿ. ಬೆಲ್ಲದ ಪೌಡ್ರನ್ನೂ ಅಷ್ಟೇ ಒಂದು 4-5 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಸೋರೆಕಾಯಿ ಕ್ವಾಂಟಿಟಿ ಸ್ವಲ್ಪ ಇರೋದ್ರಿಂದ ನಾನು ಒಂದು 5 ಸ್ಪೂನಷ್ಟು ಬೆಲ್ಲದ ಪೌಡ್ರ್ ಹಾಕ್ಕೊಂಡು ಅದನ್ನು ಹಾಗೆ ಬೇಯಿಸ್ಕೊಂಡೆ. ನೋಡಿ, ಇಷ್ಟು ಎಲ್ಲ ರೋಸ್ಟಾಗಿ ಈ ಥರ ಬರೋವರೆಗೂ ನೀವು ಕೈನ ಆಡ್ತಾನೆ ಇರಬೇಕು, ಅದಿಲ್ಲಾಂದರೆ ತಳ ಹಿಡಿದು ಬಿಡುತ್ತೆ. ನಾನು ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನೋಡಿ, ಇಷ್ಟು ಬಂತು, ಅಂಟು ಟೈಪ್ ಬರುತ್ತೆ ಅದು ಮುಟ್ಟಿದಾಗ. ನೀವು ಆ ಟೈಪ್ ಬಂದಾಗ ನೋಡಿ ಈ ರೀತಿ ಆಯಿತು. ಇದು ಬ್ಲ್ಯಾಕ್ ಕಲರ್ ಕಾಣಿಸ್ತಿದೆ. ಯಾಕಪ್ಪ ಅಂತ ಅಂದರೆ ನಾನು ಬೆಲ್ಲದ ಪೌಡ್ರ್ ಯೂಸ್ ಮಾಡಿರೋದ್ರಿಂದ ಇದು ಬ್ಲ್ಯಾಕ್ ಕಾಣಿಸ್ತಾ ಇದೆ. ಸಕ್ಕರೆ ಹಾಕಿದ್ದಿದ್ರೆ ಅದು ವೈಟ್ ಸ್ವಲ್ಪ ಕಲರ್ ಬಂದಿರ್ತಿತ್ತು. ನೋಡಿ, ಇದು ರೆಡಿ ಆಯ್ತು. ಇವಾಗ ಇದನ್ನು ನಾನು ಒಂದು ಬೌಲ್ಗೆ ಸರ್ವ್ ಮಾಡಿದ್ದೀನಿ. ನೋಡಿ, ನೀವು ಇದನ್ನು ಈ ರೀತಿಯಾಗಿ ಮಾಡಿ ನೋಡಿ. ಈ ಸ್ವೀಟ್ನ ಮಕ್ಕಳು ಕೂಡ ಇಷ್ಟಪಟ್ಟು ತಿಂತಾರೆ, ವಯಸ್ಸಾದವರು ಕೂಡ ತಿಂತಾರೆ. ಆರೋಗ್ಯ ದೃಷ್ಟಿಯಿಂದನೂ ಒಳ್ಳೆಯದು. ಮತ್ತು ಇದು ಡಯಾಬಿಟಿಸ್ ಅವ್ರಿಗೆ, ವೆಯ್ಟ್ ಲಾಸ್ ಮಾಡೋರಿಗೆ, ಪೈಲ್ಸ್ ಇರೋರಿಗೆಲ್ಲ ನಾರಿನಂಶ ಇರೋದ್ರಿಂದ ತುಂಬ ಒಳ್ಳೆಯದು. ಸೋರೆಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿದ್ರೂ ಕೂಡ ಒಳ್ಳೆಯದು. ಬೆಲ್ಲ ಹಾಕಿ ಮಾಡಿರೋದ್ರಿಂದ ಈ ಸ್ವೀಟು ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಸೋರೆಕಾಯಿ ಹಲ್ವನ ಒಂದು ಸಲ ಟ್ರೈ ಮಾಡಿ. ಈ ರೆಸಿಪಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.